Hey everyone, welcome to all of you to my channel Imam D Classes. Okay, first of all, so sorry for this late. Okay, I was busy in different schedules of my work. That's why uh, it's not a little bit, but more late to the uploading of this videos. Okay, so in this video we will start the business economics for a BCom first semester revised NEP. Okay, revised NEP means new syllabus, this year admission 24 2025. Okay, for the year 2024-25 newcomers, new admission BCom first semester business economics subject. Okay, in this class we will discuss only practical problems. Okay, because you have 80 marks paper and 20 marks internals. Okay, in 80 marks paper there will be 41 marks or 42 marks, total 80 marks. Out of 80 marks you will get 40 marks or 42 marks only practical. Okay, 50% I will cover only practical. Okay, then remaining 50% you have to read. This is theory. Okay, business economics subject is 50% theory, 50% practical. Okay, 50% practical I will take classes and 50% theory you have to read by referring any notes. Okay, or revised BCom notes, or you will get the new notes. Understand? Okay, ಬರ್ರಿಪ್ಪ ಈಗ ಡಿಸ್ಕಸ್ ಮಾಡೋಣ್ರಿ. ನಾ ನೋಡ್ರಿಪ್ಪ ಕನ್ನಡನೂ ಹೇಳ್ತೀನಿ, ಇಂಗ್ಲೀಷ್. ಓಕೆ, ಇಂಗ್ಲೀಷ್ ಫಾರ್ ಕಾಮನ್ ಫಾರ್ ಆಲ್, ಮತ್ತು ಹಿಂದಿ. ಓಕೆ, ಕನ್ನಡ ಮತ್ತು ಹಿಂದಿ. ಓಕೆ, ಬರೀ ಶುರು ಮಾಡೋಣ್ರಿ. ಫಸ್ಟ್ ಕನ್ನಡ ಫಾರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ದೆನ್ ವಿ ವಿಲ್ ಗೋ ಫಾರ್ ಹಿಂದಿ. I will try to make videos separate for Kannada medium also, for Hindi medium also. Okay, ಬರ್ರಿ ಡಿಸ್ಕಸ್ ಮಾಡೋಣ್ರಿ. ಬಿಸ್ನೆಸ್ ಎಕನಾಮಿಕ್ಸ್. ಓಕೆ, ಬಿಸ್ನೆಸ್ ಎಕನಾಮಿಕ್ಸ್ ನಿಮಗೆ BCom ಫಸ್ಟ್ ಸೆಮಿಸ್ಟರ್ಗೆ ಸಬ್ಜೆಕ್ಟ್ ಐತ್ರಿಪ್ಪ. ಹಾಂ, ಇದ್ರಾಗ ಏನ್ರಿಪ್ಪ 80 ಮಾರ್ಕ್ಸ್ ಪೇಪರ್, ನಿಮಗೆ 20 ಮಾರ್ಕ್ಸ್ ಇಂಟರ್ನಲ್ ರೀ. 80 ಮಾರ್ಕ್ಸ್ ಒಳಗೆ 80 ಮಾರ್ಕ್ಸ್ ತೊಗೋಬೇಕು ನೀವು. 80 ಮಾರ್ಕ್ಸ್ ಒಳಗೆ 42 ಮಾರ್ಕ್ಸ್ ಏನೈತ್ರಿ ಪ್ರಾಕ್ಟಿಕಲ್ ಐತ್ರಿ. 42 ಮಾರ್ಕ್ಸ್. ರಿಮೈನಿಂಗ್ ಏನ್ರಿಪ್ಪ 38 ಮಾರ್ಕ್ಸ್ ಏನೈತ್ರಿ ಥಿಯರಿ ಐತ್ರಿ. 38 ಮಾರ್ಕ್ಸ್ ನೀವು ಓದ್ಬೇಕು, 42 ಮಾರ್ಕ್ಸ್ ನಾ ಪ್ರಾಕ್ಟಿಕಲ್ ಹೇಳ್ಬಿಡ್ತೀನಿ ರೀ ಎಲ್ಲ ಇಲ್ಲಿ. ತಿಳಿತ್ರಿ? ಈಸಿ ಐತ್ರಿ, ಟೆನ್ಷನ್ ತೊಗೋಬೇಡ. ಆರಾಮ್ 50%, 80 ಮಾರ್ಕ್ಸ್ ಒಳಗೆ 50% ನೀವು ಕವರ್ ಮಾಡಿಬಿಡ್ತೀರಿ. ಇಲ್ಲಿ 50% ಏನೈತೆ ನೋಡ್ರಿಪ್ಪ ಥಿಯರಿ ಐತ್ರಿ, ಅದು ಓದ್ಬೇಕು ನೀವು. ತಿಳಿತ್ರಿ? ಓಕೆ, ಐ ಹೋಪ್ ಯು ಅಂಡರ್ಸ್ಟೂಡ್ ವೆಲ್. ನಾ ಈಗ ಏನ್ರಿಪ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಏನೈತೆ ನೋಡಿ ಅಷ್ಟೇ ಹೇಳ್ತೀನಿ ನಿಮಗೆ. ಹಾಂ, ದೆನ್ ಇದು ಒಂದ್ರಿಪ್ಪ ಈ ವಿಡಿಯೋ ಅಲ್ಲೇ ನಂದು ಈಗ ಮುಂದೆ ಬರಲಿ. ಈಗ ಇದು ಪ್ರೆಸೆಂಟ್ ವಿಡಿಯೋ ಅಲ್ಲೇ ನಂದು ಫೇಸ್ ನಿಮಗೆ ಚಲೋ ಕಾಣಂಗಿಲ್ಲ ಇಲ್ಲೇ, ಬಿಕಾಸ್ ಆಫ್ ಲೈಟಿಂಗ್ ಇಶ್ಯೂ. ದೆನ್ ಮೊಬೈಲ್ ಕ್ಯಾಮ್ರಾ ಇಲ್ಲ ನನ್ನ ಕಡೆ, ಇನ್ನೂ ಮಟ್ಟ ಕ್ಯಾಮ್ರಾ ಬಂದಿಲ್ಲ ಇನ್ನೂ, ಬಿಕಾಸ್ ಆಫ್ ಸ್ಕೆಡ್ಯೂಲ್ಸ್ ಆ್ಯಂಡ್ ಆಲ್. ನಾ ಬ್ಯುಸಿ ಇದ್ದೇನೆ ರೀ, ಅಷ್ಟು ಸಿಕ್ಕಿಲ್ಲ. ಬಟ್ ಬಿಕಾಸ್ ಆಫ್ ಯುವರ್ ರಿಕ್ವೆಸ್ಟ್ ಕ್ಲಾಸ್ ತಗೋರಿ ಅಂತ, ಅದಕ್ಕೆ ನಾ ನಿಮ್ಗೆ ಏನು ಮಾಡೀನಿರಿಪ್ಪ ಕ್ಲಾಸ್ ಹೇಳತ್ತೀನಿ ರೀ. ತಿಳಿತೀರಿ? ನಂದು ಫೇಸ್ ಚಲೋ ಕಾಣಿಲ್ಲ ಅಂದರೆ ಲೈಟಿಂಗ್ ಎಫೆಕ್ಟ್ ಅಂದರೆ ನನಗೆ ನೋಡಬೇಡ್ರಿ, ಬೋರ್ಡಲ್ಲೇ ನೋಡ್ರಿಪ್ಪ. ಏನು ಲೈಟ್ ಇಶ್ಯೂ ಆತ್ರಿಪ್ಪ, ಏನು ಆತ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡಿರಿ. ತಿಳಿತ್ರಿ? ಓಕೆ, ಸೊ ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ಲೈಟಿಂಗ್ ಇಶ್ಯೂ, ಫೋಕಸ್ ಇಶ್ಯೂ, ನಂದು ಫೇಸ್ ಇಶ್ಯೂ ಏನೋ ಆತಂದರೆ ಸ್ವಲ್ಪ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದಿಸ್ ಆ್ಯಂಡ್ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಬೋರ್ಡ್ ಓನ್ಲಿ. ಬರ್ರಿ, ಬಿಸ್ನೆಸ್ ಇಕನಾಮಿಕ್ಸ್ ಅಲ್ಲಿ ಏನ್ರಿಪ್ಪ ಫಸ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಶುರು ಮಾಡೋಣ್ರಿ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇಲ್ಲೇ ಬರ್ರಿಪ್ಪ, ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲೇ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ price elasticity of demand. Problems based on price elasticity of demand. Shortcut ಏನ್ರಿಪ್ಪ? PED. PED, price elasticity of demand. ಇಲ್ಲಾಂದರೆ or, ಇಲ್ಲಾಂದರೆ ED.
PED. ಶಾರ್ಟ್ಕಟ್ ಏನ್ರಿಪ್ಪ? ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, PED ಆರ್ ಇಲ್ಲಾಂದರೆ ED, ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಫಾರ್ಮುಲಾ ನೆನ್ಪಿಟ್ಕೋರಿ. 5 ಮಾರ್ಕ್ಸ್ ಇದು. ಎಷ್ಟು ಮಾರ್ಕ್ಸ್ ಇದು? 5 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್. 5 ಮಾರ್ಕ್ಸ್. 2 ಮಾರ್ಕ್ಸ್ ಅಲ್ಲೇ ಕೇಳ್ಬೋದು, ಇಲ್ಲಾಂದರೆ 5 ಮಾರ್ಕ್ಸ್ ಅಲ್ಲೇ ಕೇಳ್ಬೋದು. ಚಾನ್ಸಸ್ ಐತರಿಪ್ಪ. 5 ಮಾರ್ಕ್ಸ್ ಪ್ರಾಬ್ಲಮ್ 2 ಮಾರ್ಕ್ಸ್ ಅಲ್ಲೇ ಕೇಳ್ಬಿಡ್ತಾರೆ, ಇಲ್ಲಾಂದ್ರೆ 2 ಮಾರ್ಕ್ಸ್ ಪ್ರಾಬ್ಲಮ್ ಇದು 5 ಮಾರ್ಕ್ಸ್ ಕೇಳ್ಬಿಡ್ತಾರೆ ರೀ. ಅದಕ್ಕೆ ಪರ್ಫೆಕ್ಟ್ ಮಾಡಿರಿಪ್ಪ ಇದು. ಇದು PED ED ಫಾರ್ಮುಲಾ ನೋಡ್ರಿ. ಫಸ್ಟ್ PED ಬರೀರಿ, ಇಲ್ಲಾಂದ್ರೆ ED ಬರೀರಿ, ನಿಮ್ದು ಮರ್ಜಿ. ನಾ ಎರಡು ಬರಿತೇನೆ ರೀಪ್ಪ, PED ಆರ್ ED ಅಂತ ಫಾರ್ಮುಲಾ. PED ಇಲ್ಲಾಂದ್ರೆ ED ಇಸ್ ಈಕ್ವಲ್ ಟು ಫಾರ್ಮುಲಾ ನೋಡ್ರಿ ಏನೈತ್ರಿ? ಫಾರ್ಮುಲಾ Q2 minus Q1 divided by Q1 divided by whole divided by P2 minus P1 divided by P1. ಇದು ಫಾರ್ಮುಲಾ. ಭಾಳ ಈಸಿ ಐತಿ ಫಾರ್ಮುಲಾ. ಫಾರ್ಮುಲಾ ಭಾಳ ಈಸಿ ರೀ. ಏನ್ರಿ? PED ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಆರ್ ED ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ is equal to ಏನ್ರಿ? Q2 minus Q1 divided by Q1 whole divided by. ಇದು ಏನ್ರಿ? whole divided by. ಮ್ಯಾಲಿನ ಪಾರ್ಟ್ ಬೇರೆ, ಕೆಳಗಿನ ಪಾರ್ಟ್ ಬೇರೆ. whole divided by P2 minus P1 divided by P1. ಅಷ್ಟು. Q ಅಂದರೆ ಕ್ವಾಂಟಿಟಿ, P ಅಂದರೆ ಪ್ರೈಸ್. ಇಷ್ಟೇ ಸಾಕು. Q ಅಂದರೆ ಏನ್ರಿ? ಕ್ವಾಂಟಿಟಿ. Q ಕ್ವಾಂಟಿಟಿ, P ಪ್ರೈಸ್. ಅಷ್ಟು. ಇದು ಫಾರ್ಮುಲಾ ನೆನ್ಪಿಡ್ಕೋರಿ, ಭಾಳ ಇಂಪಾರ್ಟೆಂಟ್ ಇದು. 5 ಮಾರ್ಕ್ಸ್ ಇದು, 2 ಮಾರ್ಕ್ಸ್ ಇದು. 2 ಮಾರ್ಕ್ಸ್ ಅಲ್ಲೇ ಕೆಡಿದಂದ್ರೆ 2 ಮಾರ್ಕ್ಸ್, 5 ಮಾರ್ಕ್ಸ್ ಅಲ್ಲೇ ಕೆಡಿದಂದ್ರೆ 5 ಮಾರ್ಕ್ಸ್. ಹೌದಲ್ರಿ? ಓಕೆ, ಪರ್ಫೆಕ್ಟ್ ಮಾಡಿರಿಪ್ಪ ಇದು. ವೆರಿ ಈಸಿ ಐತ್ರಿ. ಸರಿ ರೀ, ಒಂದು ಪ್ರಾಬ್ಲಮ್ ಚಾಲು ಮಾಡೋಣ ಇದು ಬೇಸ್ ಮೇಲೆ. ಫಸ್ಟ್ ಫಾರ್ಮುಲಾ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಫಾರ್ಮುಲಾ. ಪ್ರಾಬ್ಲಮ್ ಚಾಲು ಮಾಡೋಣ ರೀ. ಪ್ರಾಬ್ಲಮ್ಸ್. ಈಗ ಬರ್ರಿಪ್ಪ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ರೀ. ಕ್ವಶನ್ ನಂಬರ್ 1, 5 ಮಾರ್ಕ್ಸ್ ಅಲ್ಲೇ ಕ್ವಶನ್ ನಂಬರ್ 1. ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 1, ಕ್ಯಾಲ್ಕುಲೇಟ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಫ್ರಾಮ್ ದ ಫಾಲೋವಿಂಗ್ ಡೇಟಾ. ಫಸ್ಟ್ ನೋಡ್ರಿ, P1 is equal to ₹20. P ಅಂದ್ರೆ ಏನ್ರಿಪ್ಪ? ಪ್ರೈಸ್. ಪ್ರೈಸ್ ಹೆಂಗೆ ಕೊಡ್ತಾರೆ? ರುಪೀಸ್ ಒಳಗೆ ಕೊಡ್ತಾರೆ ರೀ. Q ಅಂದ್ರೆ ಏನ್ರಿಪ್ಪ? ಕ್ವಾಂಟಿಟಿ. ಕ್ವಾಂಟಿಟಿ ರುಪೀಸ್ ಒಳಗೆ ಕೊಡೋಂಗಿಲ್ಲ. ಪ್ರೈಸ್ P ರುಪೀಸಲ್ಲೇ ಕೊಡ್ತಾರೆ ರೀ. ಪ್ರೈಸ್. Q ಕ್ವಾಂಟಿಟಿ ರುಪೀಸ್ ಒಳಗೆ ಕೊಡೋಂಗಿಲ್ಲ, ಬರೀ ಕ್ವಾಂಟಿಟಿ ಎಷ್ಟು ಕೊಡ್ತಾರೆ. ಅದಕ್ಕೆ ಏನ್ರಿಪ್ಪ? P1 ಅಂದರೆ ಪ್ರೈಸ್ 1. P1 is equal to ₹20. P2 is equal to ₹24. Q1 ಅಂದರೆ ಕ್ವಾಂಟಿಟಿ. Q1 is equal to ₹25. Q2 is equal to 20,000. ಶುರು ಮಾಡೋಣ ರೀ. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ್ರಿ? ಇಲ್ಲೇ ಕ್ಯಾಲ್ಕುಲೇಟ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ್ರಿ. ಅದಕ್ಕೆ ಅಲ್ಲಿ ಕ್ಯಾಲ್ಕುಲೇಟ್ ಅಂತ ಐತ್ರಿ, ನೀವು ಕ್ಯಾಲ್ಕುಲೇಷನ್ ಅಂತ ಬರಿಬೇಕಿಲ್ಲ. ಕ್ಯಾಲ್ಕುಲೇಟ್ ಏನು ಮಾಡಬೇಕಾ? ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮಾಡಬೇಕು. ಅದಕ್ಕೆ ನಿಮ್ದು ಆನ್ಸರ್ ಕ್ಯಾಲ್ಕುಲೇಷನ್. ಹೆಡ್ಡಿಂಗ್ಸ್ ಭಾಳ ಇಂಪಾರ್ಟೆಂಟ್ ರೀ. ಕ್ಯಾಲ್ಕುಲೇಷನ್ ಆಫ್ ಏನು? ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಶಾರ್ಟ್ಕಟ್ ಏನ್ರಿಪ್ಪ? ಶಾರ್ಟ್ಕಟ್ PED और ED ಅಲ್ಲ. ಹಾಂ, ಈಗ ಫಾರ್ಮುಲಾ ಬರೀರಿ. PED और ED ಇಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾದು? Q2 ಮೈನಸ್ Q1 ಡಿವೈಡೆಡ್ ಬೈ Q1 ಡಿವೈಡೆಡ್ ಬೈ P2 ಮೈನಸ್ P1 ಡಿವೈಡೆಡ್ ಬೈ P1. ಇದು ಫಾರ್ಮುಲಾ ರೀ. ಹೌದಲ್ಲ? Q2 minus Q1 divided by Q1 whole divided by P2 minus P1 divided by P1. ಇದು ಫಾರ್ಮುಲಾ ರೀ. ನಿಮ್ದು ಕೆಲಸ ಏನ್ರಿ? ಬರೀ ಕಾಪಿ ಪೇಸ್ಟ್ ಮಾಡ್ಬೇಕು. ಓಕೆ, ಬರ್ರಿ. ಇಸ್ ಈಕ್ವಲ್ ಟು ಐತಲ್ಲ, ಇಸ್ ಈಕ್ವಲ್ ಟು ಹಚ್ಚಿರಿ. ಏನೈತ್ರಿ? ಫಸ್ಟ್ ಇಲ್ಲೇ Q2 ಅಂತ ಐತ್ರಿ. Q2 ಎಷ್ಟ್ರಿಪ್ಪ? ಅಲ್ಲಿ Q2 ಎಷ್ಟು? 20,000 ಅಲ್ಲ. Q2 ಪ್ಲಸ್ ಅಲ್ಲೇ 20,000 ಹಚ್ಚಿರಿ. 20,000 ಕರೆಕ್ಟಾ?
Q2 20,000 ಆಮೇಲೆ ಮೈನಸ್ ಐತ್ರಿ ಮೈನಸ್ ಹಚ್ಚಿರಿ ಏನ್ರಿ ಇಲ್ಲಿ Q1 ಎಷ್ಟ್ರಿಪ್ಪ ಅಲ್ಲೇ 25,000 ಹಚ್ಚಿರಿ ಡನ್ ಆಮೇಲೆ ಏನಿದ್ರಿ ಇಲ್ಲೇ ಡಿವೈಡೆಡ್ ಬೈ ಐತ್ರಿ ಡಿವೈಡೆಡ್ ಬೈ ಹಚ್ಚಿರಿ ಕರೆಕ್ಟಾ ಆಮೇಲೆ ಏನ್ರಿ ಮತ್ತಿಲ್ಲೇ Q1 ಎಷ್ಟ್ರಿ 25,000 ಮುಗೀತ್ರಿ ಇದು ಮ್ಯಾಲಿನ ಪಾರ್ಟ್ ಮುಗೀತ್ರಿ ಆಮೇಲೆ ಏನ್ರಿಪ್ಪ ಹೋಲ್ ಡಿವೈಡೆಡ್ ಬೈ ಹಚ್ಚಿರಿ ಇಲ್ಲ ಕರೆಕ್ಟಾ ಆಮೇಲೆ ಏನ್ರಿ ಇಲ್ಲೇ P2 ಎಷ್ಟ್ರಿ ಇಲ್ಲೇ 24 P2 ಎಷ್ಟ್ರಿ ₹24 ಹಚ್ಚಿರಿ ಕರೆಕ್ಟಾ ಆಮೇಲೆ ಏನ್ರಿಪ್ಪ ಮೈನಸ್ ಹಚ್ಚಿರಿ ಏನೈತ್ರಿ ಇಲ್ಲೇ P1 ಎಷ್ಟ್ರಿಪ್ಪ ₹20 ಕರೆಕ್ಟಾ ಆಮೇಲೆ ಏನ್ರಿ ಡಿವೈಡೆಡ್ ಬೈ ಏನ್ರಿ P1 ಎಷ್ಟ್ರಿಪ್ಪ 20 ಮ್ಯಾಲಿನ ಪಾರ್ಟ್ ಮುಗೀತ್ರಿ ಕೆಳಗಿನ ಪಾರ್ಟ್ ಮುಗೀತ್ರಿ ಇದು ಮ್ಯಾಲಿನ ಪಾರ್ಟ್ ಇದು ಕೆಳಗಿನ ಪಾರ್ಟ್ ಹೋತಲ್ಲ ಸರಿ ಈಗ ಮತ್ತೆ ಇಸ್ ಈಕ್ವಲ್ ಟು ಈಗ ಭಾಳ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಮಾಡಿರಿ ಇಲ್ಲೇ ಕ್ಯಾಲ್ಸಿ ತೊಗೋರಿ ಬೇಕಂದ್ರೆ ಕ್ಯಾಲ್ಸಿ ತೊಗೋರಿಪ್ಪ ನೀವು ನೋಡ್ರಿ ಇಲ್ಲಿ ಫಸ್ಟ್ ಏನೈತ್ರಿ ಇಲ್ಲೇ 20,000 ಮೈನಸ್ 25,000 ಐತ್ರಿ ಮಾಡಿರಿ ಇದು 20,000 ಮೈನಸ್ 25,000 ನನಗೆ ಬರ್ತೈತೆ ರೀ ಮತ್ತು ಇನ್ನೊಂದ್ಸಲ ನಿಮಗೆ ಮುಂದೆ ಕ್ಯಾಲ್ಕುಲೇಷನ್ ಮಾಡೋದೇನೆ ನಾನು 20,000 ಮೈನಸ್ 25,000 ಮಾಡಿರಿ 20,000 ಮೈನಸ್ 25,000 ಎಷ್ಟು ಬಂತ್ರಿ ಇದು ಮ್ಯಾಲಿನ ಪಾರ್ಟ್ 20,000 ಮೈನಸ್ 25,000 ಮಾಡಿರಿ ಎಷ್ಟು ಬಂತ್ರಿ ಮ್ಯಾಲಿನ ಪಾರ್ಟ್ ಮೈನಸ್ 5,000 ಬಂತ್ರಿ ಎಷ್ಟು ರೀ ಮೈನಸ್ 5,000 ಇದು ಪಾರ್ಟ್ ಹೌದಲ್ಲ ಮೈನಸ್ 5,000 ಬಂತ್ರಿ ಆಮೇಲೆ ಏನ್ರಿಪ್ಪ ಇಲ್ಲಿ ಡಿವೈಡೆಡ್ ಬೈ ಹಚ್ಚಿರಿ ಕರೆಕ್ಟಾ 20,000 ಮೈನಸ್ 25,000 ಮೈನಸ್ 5,000 ಬಂತ್ರಿ ಡಿವೈಡೆಡ್ ಬೈ 25,000 ಐತೆ ನೋಡ್ರಿ ಮೈನಸ್ ಮಾಡೋಕ್ಕೇನಿಲ್ಲ ಇಲ್ಲೇ ಸೇಮ್ ಟು ಸೇಮ್ ಹಚ್ಚಿರಿ 25,000 ಹೆಂಗೈತ್ರಿ ಸೇಮ್ ಟು ಸೇಮ್ ಹಚ್ಚಿರಿ ಆತಲ್ಲ ಮುಗೀತು ಇದು ಓಕೆ ಇದು ಮುಗಿದ ಮೇಲೆ ಏನ್ರಿಪ್ಪ ಇದು ಹೋಲ್ ಡಿವೈಡೆಡ್ ಬೈ ಹಚ್ಚಿರಿ ಡನ್ ಆಮೇಲೆ ಇದು 24 ಮೈನಸ್ 20 ಮಾಡಿರಿ 24 ಮೈನಸ್ 20 ಎಷ್ಟು ಬಂತ್ರಿ ಇದು 24 ಮೈನಸ್ 20 ಅಂದರೆ 4 ಬಂತಲ್ಲ 4 ಇದು ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ ಐತಲ್ಲ ಡಿವೈಡೆಡ್ ಬೈ ಆಮೇಲೆ 20 ಹೆಂಗೈತೆ ನೋಡ್ರಿ ಸೇಮ್ ಟು ಸೇಮ್ ಹಚ್ಚಿರಿ 20 ಕರೆಕ್ಟಾ ಇದ ಪಾರ್ಟ್ ಮುಗಿತ್ರಿ ಇಲ್ಲೇ ಆಮೇಲೆ ಇದ ಪಾರ್ಟ್ ಮುಗಿತ್ರಿ ಇಲ್ಲೇ ಹೋಲ್ ಡಿವೈಡೆಡ್ ಬೈ ಐತ್ರಿ ಸೇಮ್ ಟು ಸೇಮ್ ಡನ್ ಆಮೇಲೆ ಇಸ್ ಈಕ್ವಲ್ ಟು ಈಗೇನ್ರಿಪ್ಪ ಮೈನಸ್ 5,000 ಡಿವೈಡೆಡ್ ಬೈ 25,000 ಮಾಡಿರಿ ಮೈನಸ್ 5,000 ಡಿವೈಡೆಡ್ ಬೈ 25,000 ಎಷ್ಟು ಬಂತ್ರಿ ಮ್ಯಾಲಿನ ಪಾರ್ಟ್ ಇದು ಮ್ಯಾಲಿನ ಪಾರ್ಟ್ ಮೈನಸ್ 0.2 ಬಂತ್ರಿ ಮೈನಸ್ 0.2 ಇದ ಪಾರ್ಟ್ ಮ್ಯಾಲಿನ ಪಾರ್ಟ್ ಮೈನಸ್ 0.2 ಬಂತ್ರಿ ಮೈನಸ್ 5,000 ಡಿವೈಡೆಡ್ ಬೈ 25,000 ಮಾಡಿದಂದ್ರೆ ಮೈನಸ್ 0.2 ಬಂತ್ರಿ ಆಮೇಲೆ ಇದು ಡಿವೈಡೆಡ್ ಬೈ ನೋಡ್ರಿ ಹೋಲ್ ಡಿವೈಡೆಡ್ ಬೈ ಇದು ಹೋಲ್ ಡಿವೈಡೆಡ್ ಬೈ ಕರೆಕ್ಟಾ ಈಗ 4 ಡಿವೈಡೆಡ್ ಬೈ 20 ಮಾಡಿರಿ 4 ಡಿವೈಡೆಡ್ ಬೈ 20 ಇದು ಎಷ್ಟು ಬಂತ್ರಿಪ್ಪ 0.2 ಬಂತ್ರಿ 0.2 ಬಂತ್ರಿ 4 ಡಿವೈಡೆಡ್ ಬೈ 20 ಅಂದರೆ 0.2 ಬಂತ್ರಿ ಈಗೇನು ಮಾಡ್ತೀರಿ ಕಂಟಿನ್ಯೂ ಪಾರ್ಟ್ ಇದು ಕಂಟಿನ್ಯೂ ಪಾರ್ಟ್ ಇದು ಆದಮೇಲೆ ಕೆಳಗಡೆ ಬರೀರಿ ನೀವು ಕೆಳಗಡೆ ನನ್ನ ಕಡೆ ಜಾಗ ಇಲ್ಲ ಅದಕ್ಕೆ ನಾ ಬಾಜು ಬರೀತೇನೆ ರೀ ಈಗೇನ್ರಿಪ್ಪ ಈಗ ಮೈನಸ್ 0.2 ಡಿವೈಡೆಡ್ ಬೈ 0.2 ಮಾಡಿರಿ ಇಲ್ಲಿ ಹೆಂಗೈತೆ ನೋಡಿ ಸೇಮ್ ಟು ಸೇಮ್ ಮಾಡಿರಿ ಮೈನಸ್ 0.2 ಡಿವೈಡೆಡ್ ಬೈ 0.2 ಮಾಡಿರಿ ಡಿವೈಡೆಡ್ ಬೈ 0.2 ಎಷ್ಟು ಬಂತ್ರಿಪ್ಪ ಆನ್ಸರ -1 ಬಂತ್ರಿ -1 ಆನ್ಸರ್ ಬಂತ್ರಿ -1 ಏನ್ರಿದು PED or ED PED or ED ಎಷ್ಟು ಬಂತ್ರಿ ನಿಮ್ದು ಆನ್ಸರ್ PED or ED ಎಷ್ಟು ಬಂತ್ರಿ -1 ಬಂತ್ರಿ ಎಷ್ಟು ಸಿಂಪಲ್ ಐತಲ್ಲ 5 ಮಾರ್ಕ್ಸ್ ಇದು ಎಷ್ಟು ಸಿಂಪಲ್ ಐತಲ್ಲ ಹಾಂ ಕ್ವಶನ್ ಏನಿದೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಕ್ಯಾಲ್ಕುಲೇಟ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ PED ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ PED or ED ಫಾರ್ಮುಲಾ ಬರೀರಿ ಫಸ್ಟ್ Q2 ಮೈನಸ್ Q1 ಡಿವೈಡೆಡ್ ಬೈ Q1 ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಇದು ಏನ್ರಿದು ಹೋಲ್ ಡಿವೈಡೆಡ್ ಬೈ P2 ಮೈನಸ್ P1 ಡಿವೈಡೆಡ್ ಬೈ P1 ಅಂತ ನಿಮ್ದು ಕೆಲಸ ಏನ್ರಿ ಕಾಪಿ ಪೇಸ್ಟ್ ಫಸ್ಟ್ ಇದು ಪಾರ್ಟ್ ಇದು ಮಾಡಿರಿ Q2 ಪ್ಲೇಸಲ್ಲೇ Q2 ಹಚ್ಚಿರಿ ಮೈನಸ್ Q1 ಪ್ಲೇಸಲ್ಲೇ Q1 ಹಚ್ಚಿರಿ ಡಿವೈಡೆಡ್ ಬೈ Q1 ಆಯ್ತಲ್ಲ ಅಲ್ಲೇ ಆಮೇಲೆ P2 ಪ್ಲೇಸಲ್ಲೇ P2 ಹಚ್ಚಿರಿ 24 P1 ಪ್ಲೇಸಲ್ಲೇ P1 ಹಚ್ಚಿರಿ ಡಿವೈಡೆಡ್ ಬೈ P1 ಹಾಂ ಈಗ ಮ್ಯಾಲಿನ ಪಾರ್ಟ್ 20,000 ಮೈನಸ್ 25,000 ಮಾಡಿರಿ -5,000 ಬಂತ್ರಿ ಆಮೇಲೆ ಡಿವೈಡೆಡ್ ಬೈ ಐತ್ರಿ ಡಿವೈಡೆಡ್ ಬೈ ಇದು ಹೆಂಗೈತೆ ನೋಡಿ 25,000 ಸೇಮ್ ಟು ಸೇಮ್ ಹಚ್ಚಿರಿ ಆತಲ್ಲ ಮುಗೀತದು ಮ್ಯಾಲಿನ ಪಾರ್ಟ್ ಮುಗೀತು ಡಿವೈಡೆಡ್ ಬೈ 24 ಮೈನಸ್ 24 ಬಂತ್ರಿ ಡಿವೈಡೆಡ್ ಬೈ 20 ಹೆಂಗೈತ್ರಿ ಹಂಗೆ ಹಚ್ಚಿರಿ ಇಲ್ಲಿ ಮೈನಸ್ ಬಂದಿಲ್ಲ ಅಲ್ಲೇ ಯಾಕಂದ್ರೆ 25 ಜಾಸ್ತಿ ಐತ್ರಿ 24 ಮೈನಸ್ 20 ಮಾಡಿರಿ 4 ಬಂತ್ರಿ ಡಿವೈಡೆಡ್ ಬೈ 20 ಅಂದರೆ 20
ಈಗ -5000 ಡಿವೈಡೆಡ್ ಬೈ 25000 ಮಾಡಿರಿ -0.2 ಬಂತು ರೀ. ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 20 ಮಾಡಿರಿ 0.2 ಬಂತು ರೀ. ಈಗ ಇದು -1 ಹೆಂಗೆ ಆನ್ಸರ್ ಹೆಂಗೆ ಬಂತ್ರಿಪ್ಪ ಅಂದರೆ ಕ್ಯಾಲ್ಸಿ ಯೂಸ್ ಮಾಡಿರಿ. -0.2 ಡಿವೈಡೆಡ್ ಬೈ 0.2 ಮಾಡಿರಿ, ಆನ್ಸರ್ ನಿಮ್ದು -1 ಬಂತು ರೀ. ಇದು ಏನು ರೀ ನಿಮ್ದು PED ಆರ್ ED. ಇದಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ರೀಪ್ಪ? 5 ಮಾರ್ಕ್ಸ್, ಇಲ್ಲಾಂದರೆ 2 ಮಾರ್ಕ್ಸ್. 2 ಮಾರ್ಕ್ಸಲ್ಲೇ ಕೊಟ್ಟಿದ್ದರೆ 2 ಮಾರ್ಕ್ಸ್, ಇದು ಮಾಡಬೇಕು ಪೂರ ಮತ್ತು 2 ಮಾರ್ಕ್ಸಲ್ಲೇ. 5 ಮಾರ್ಕ್ಸಲ್ಲಿ ಸೆಕ್ಷನ್ ಬಿ ಅಲ್ಲೇ ಕೊಟ್ಟಿದ್ದರೆ ಸೆಕ್ಷನ್ ಬಿ ಅಲ್ಲೇ 5 ಮಾರ್ಕ್ಸ್ ತಿಳಿತೀರಿ. ಈ ಥರ ಮಾಡಿರಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. ವಿ ವಿಲ್ ಡೂ ಸೆಕೆಂಡ್ ಒನ್ ಆಲ್ಸೋ, ಸೆಕೆಂಡ್ ಪ್ರಾಬ್ಲಮ್ ಆಲ್ಸೋ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿರಿಪ್ಪ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಿ ಸಿಗ್ತೈತೆ ರೀ ನಿಮಗೆ ಸರ್ ಅಂತ ಹಂಗೆ ಕೇಳಬೇಡ್ರಿ. NEP ಕ್ವಶನ್ ಪೇಪರ್ ರೆಫರ್ ಮಾಡಬೇಡ್ರಿ. NEP ನಿಮ್ದು ಸೀನಿಯರ್ಸ್ ಅವ್ರದ್ದು NEP, ಅವರು NEP ನಿಮ್ದು ಸೀನಿಯರ್ಸ್ ಏನು ರೀ NEP ಅವ್ರದ್ದು ಕ್ವಶನ್ ಪೇಪರ್ಸ್ ರೆಫರ್ ಮಾಡಕ್ಕೆ ಹೋಗಬೇಡ್ರಿ. ನಿಮ್ದು ಸೂಪರ್ ಸೀನಿಯರ್ಸ್ 2014, 15, 2014, 2015, 2016, 17, 18, 19 ಆ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿರಿ ನೀವು. ಯಾಕಂದರೆ ಆ ಪ್ಯಾಟರ್ನಲ್ಲಿ ನಿಮಗೆ ಕೇಳ್ತಾರೆ ಓಲ್ಡ್ ಹಳೆ ತಿಳಿದ್ರಿ. 14, 15, 16, 17, 18 ಆ ಇಯರ್ಸ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ ನೀವು. ಅದ್ರಾಗ ಐತೆ ನೋಡಿದ್ದು. ಆವಾಗ ಮ್ಯಾನೇಜರಿಯಲ್ ಇಕನಾಮಿಕ್ಸ್ ಸಬ್ಜೆಕ್ಟ್ ನೇಮ್ ಏನು ರೀ? ಮ್ಯಾನೇಜರಿಯಲ್ ಇಕನಾಮಿಕ್ಸ್. ನಿಮಗೆ ಬಿಸ್ನೆಸ್ ಇಕನಾಮಿಕ್ಸ್. ಮ್ಯಾನೇಜರಿಯಲ್ ಇಕನಾಮಿಕ್ಸ್ ಅಂದರೆ ಸೇಮ್, ಬಿಸ್ನೆಸ್ ಇಕನಾಮಿಕ್ಸ್ ಅಂದರೆ ಸೇಮ್. ಅದು ಕ್ವಶನ್ ಪೇಪರ್ಸ್ ರೆಫರ್ ಮಾಡಿರಿ ನೀವು. 14, 15, 16, 17, 18, 19 ತಿಳಿದ್ರಿ. ಓಕೆ ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. we will do different problems. Thank you. ಸೊ ಈಗ ಬರ್ರಿ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಓಕೆ, ಸೆಕೆಂಡ್ ಕ್ವಶನ್ ಏನೈತ್ರಿಪ್ಪ? ಕ್ಯಾಲ್ಕುಲೇಟ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಫ್ರಾಮ್ ದ ಫಾಲೋವಿಂಗ್ ಡೇಟಾ. P1 is equal to ₹8, P2 is equal to ₹4. Next Q1 is equal to 50, Q2 is equal to 80. Same calculation of price elasticity of demand, PED or ED. PED or ED is equal to Q2 minus Q1 divided by Q1 whole divided by P2 minus P1 divided by P1. ತಿಳಿದ್ರಿ, ಇದು ಫಾರ್ಮುಲಾ. ಮತ್ತು ಮುಂದೆ ಸೊಲ್ಯೂಷನ್ ಕಾಪಿ ಪೇಸ್ಟ್ ಮಾಡಿರಿ. ಫಸ್ಟ್ ಏನ್ರಿಪ್ಪ? Q2 ಎಷ್ಟೈತ್ರಿಪ್ಪ? ಇಲ್ಲಿ Q2 80 ಐತ್ರಿ, 80 ಬರೀರಿ ಇಲ್ಲಿ. ಆಮೇಲೆ ಮೈನಸ್ ಐತ್ರಿ, ಮೈನಸ್ ಹಚ್ಚಿರಿ. ಏನ್ರಿ? Q1 ಎಷ್ಟ್ರಿ? ಅಲ್ಲೇ 50 ಹಚ್ಚಿರಿ. ಆಮೇಲೆ ಏನ್ರಿಪ್ಪ? ಡಿವೈಡೆಡ್ ಬೈ ಏನ್ರಿ? Q1 ಎಷ್ಟ್ರಿ? 50. ಡನ್. ಇದು ಮುಗಿತ್ರಿ ಮೇಲಿನ ಪಾಠ. ಈಗ ಡಿವೈಡೆಡ್ ಬೈ ಐತ್ರಿ, ಹೋಲ್ ಡಿವೈಡೆಡ್ ಬೈ P2 ಐತ್ರಿ. P2 ಎಷ್ಟ್ರಿಪ್ಪ? 4 ಐತ್ರಿ. ಆಮೇಲೆ ಮೈನಸ್ ಏನ್ರಿ? P1 ಎಷ್ಟ್ರಿಪ್ಪ? 8 ಹಚ್ಚಿರಿ ಇಲ್ಲ. ಆಮೇಲೆ ಡಿವೈಡೆಡ್ ಬೈ ಏನ್ರಿ? P1 ಎಷ್ಟ್ರಿಪ್ಪ? 8 ಹಚ್ಚಿರಿ. ಅದಲ್ಲ ಬರೀ ಫಿಲ್ಲಿಂಗ್ ಮಾಡ್ಬೇಕು ನೀವು. ಓಕೆ, ಮುಗಿತ್ರಿ. ಈಗ ಮಾಡಿರಿಪ್ಪ ಕ್ಯಾಲ್ಕುಲೇಷನ್. 80 ಮೈನಸ್ 50 ಮಾಡಿರಿ. 80 ಮೈನಸ್ 50 ಎಷ್ಟು ರೀ? 30 ಅಲ್ಲ. 80 ಮೈನಸ್ 50 ಅಂದ್ರೆ ಏನು ರೀ? 30 ಅಲ್ಲ, 30. ಆಮೇಲೆ ಏನ್ರಿಪ್ಪ? ಡಿವೈಡೆಡ್ ಬೈ 50 ಹೆಂಗೈತ್ರಿ? ಸೇಮ್ ಟು ಸೇಮ್ ಹಚ್ಚಿರಿ 50. ಮುಗಿತ್ರಿ ಇದು. ಈಗ ಹೋಲ್ ಡಿವೈಡೆಡ್ ಬೈ 4 ಮೈನಸ್ 8 ಮಾಡಿರಿ. 4 ಕ್ಯಾಲ್ಸಿ ಯೂಸ್ ಮಾಡಿರಿ ಕ್ಯಾಲ್ಕುಲೇಟರ್. 4 ಮೈನಸ್ 8 ಅಂದರೆ ಎಷ್ಟ್ರಿಪ್ಪ? -4 ಅಲ್ಲ. 4 ಮೈನಸ್ 8 ಅಂದರೆ -4 ಡಿವೈಡೆಡ್ ಬೈ ಹಚ್ಚಿರಿ 8 ಹೆಂಗೈತ್ರಿ? ಹಂಗೆ ಹಚ್ಚಿರಿಪ್ಪ 8. ಯಾಕಂದರೆ 8 ಬಾಜು ಏನು ಮೈನಸ್ ಮಾಡೋಕ್ಕಿಲ್ಲ ಇಲ್ಲೇ. 8 ಹೆಂಗೈತ್ರಿ? ಹಂಗೆ ಹಚ್ಚಿರಿ. ಓಕೆ ಆತ್ರಿಪ್ಪ. ಈಗ ಕ್ಯಾಲ್ಸಿ ಯೂಸ್ ಮಾಡ್ಬೇಕು ನೀವು. ಕ್ಯಾಲ್ಸಿ ಯೂಸ್ ಮಾಡಿರಿಪ್ಪ. 30 ಡಿವೈಡೆಡ್ ಬೈ 50 ಮಾಡಿರಿ. ಫಸ್ಟ್ 30 ಡಿವೈಡೆಡ್ ಬೈ 50 ಎಷ್ಟ್ರಿಪ್ಪ? ಇದು 30 ಡಿವೈಡ್ ಬೈ 50 ಅಂದರೆ 0.6. ಆಮೇಲೆ ಡಿವೈಡೆಡ್ ಬೈ ಏನ್ರಿ? ಇಲ್ಲೇ -4 ಡಿವೈಡೆಡ್ ಬೈ 8 ಮಾಡಿರಿ. -4 ಡಿವೈಡೆಡ್ ಬೈ 8 ಮಾಡಿರಿ. ಎಷ್ಟ್ರಿಪ್ಪ? ಇದು -4 ಡಿವೈಡೆಡ್ ಬೈ 8 ಅಂದರೆ -0.5 ಬಂತ್ರಿ. -0.5. ಇದು -4 ಡಿವೈಡೆಡ್ ಬೈ 8 ಅಂದರೆ -0.5 ಬಂತ್ರಿ ಆನ್ಸರ್. ಈಗ 0.6 ಡಿವೈಡೆಡ್ ಬೈ ಮೈನಸ್ ನೋಡ್ರಿ ಇಲ್ಲೇ 0.6 ಡಿವೈಡೆಡ್ ಬೈ -0.53 ಕ್ಯಾಲ್ಕುಲೇಟ್. ಆಮೇಲೆ ಮೈನಸ್ ಐತೆ ನೋಡ್ರಿ ಇಲ್ಲೇ ಮೈನಸ್ ಬರಲಿ, ಇಲ್ಲೇ ಮೈನಸ್ ಬರಲಿ. ನೆನ್ಪಿಟ್ಕೊರಿ, ಇದು ಫೈನಲ್ ಆನ್ಸರ್. 0.6 ಡಿವೈಡೆಡ್ ಬೈ -0.5 ಫೈನಲ್ ಆನ್ಸರ್. ಮೇಲೆ ಮೈನಸ್ ಬರಲಿ, ಕೆಳಗಡೆ ಮೈನಸ್ ಬರಲಿ, ಮೇಲೆ ಕೆಳಗಡೆ ಬರಲಿ, ಮೇಲೆ ಬರಲಿ. ಓಕೆ, ಯಾವುದ್ರಾಗ ಒಂದು ಬರಲಿ, ಮೇಲೆ ಇಲ್ಲಾಂದರೆ ಕೆಳಗಡೆ ಇಲ್ಲಾಂದರೆ ಮೇಲೆ ಬರಲಿ. ನೀವು ಆನ್ಸರಲ್ಲೇ ಮೇನ್ ಆನ್ಸರಲ್ಲೇ PED or ED ಪ್ಲೇಸಲ್ಲೇ ಫಸ್ಟ್ ಮೈನಸ್ ಹಚ್ಚಿರಿ.
ಫಸ್ಟ್ ಏನು ಹಚ್ಚಿರಿ ಮೈನಸ್ ಹಚ್ಚಿರಿ. ಯಾಕೆ ಮೈನಸ್ ಬಂತ್ರಿ ಸರ್ ಇಲ್ಲೇ ಬರಲಿ ಮೈನಸ್, ಇಲ್ಲಾಂದ್ರೆ ಇಲ್ಲೇ ಬರಲಿ ಮೈನಸ್. ಹಾಂ, ಇಲ್ಲೇ ಇಲ್ಲಾಂದ್ರೆ ಇಲ್ಲೇ. ನೀವು ಫೈನಲ್ ಆನ್ಸರ್ ಇಲ್ಲೇ ಏನು ಮಾಡ್ಬೇಕು, ನೀವು ಫೈನಲ್ ಆನ್ಸರ್ ಇಲ್ಲೇ ಮೈನಸ್ ಹಚ್ಬೇಕು. ನೀವು ಫಸ್ಟ್ ಇಲ್ಲೇ ಏನು ಹಚ್ಬೇಕು, ಫಸ್ಟ್ ಮೈನಸ್ ಹಚ್ಬೇಕು. ಯಾಕ್ರಿ ನಾನು ನಿಮ್ಗೆ ಹೇಳೇನ್ರಿ, ಇಲ್ಲೇ ಬರಲಿ ಮೈನಸ್, ಇಲ್ಲಾಂದ್ರೆ ಇಲ್ಲೇ ಬರಲಿ ಮೈನಸ್. ಮೈನಸ್ ಐತ್ರಿ ಈಗ ಅದಕ್ಕೆ ನೀವು ಫೈನಲ್ ಆನ್ಸರ್ ಇಲ್ಲೇ ಮೈನಸ್ ಹಚ್ಚಿರಿ. ಈಗ ಮೈನಸ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಕ್ಯಾಲ್ಸಿ ಒಳಗೆ. 0.6 ಡಿವೈಡೆಡ್ ಬೈ 0.5 ಮಾಡಿರಿ ಅಷ್ಟೇ. ನೀವು ಮೈನಸ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಮೈನಸ್ ಆಲ್ರೆಡಿ ನೀವು ತೊಗೊಳ್ಬಿಟ್ಟಿರಿ. ಇಲ್ಲಿ ಐತ್ರಿ ಮೈನಸ್, ಇಲ್ಲೇ ಬರಲಿ ನೀವು ಒಂದೇ ಸಲ ತೊಗೋಬೇಕಲ್ಲೇ ಮೈನಸ್ ಅಂತ, ಯಾಕಂದರೆ ಮೈನಸ್ ಐತ್ರಿ ಇಲ್ಲೇ. ಸಪೋಸ್ ಇಲ್ಲೇ ಮೈನಸ್ ಬಂತ್ರಿ ಮೈನಸ್ ಹಚ್ಚಿರಿ, ಸಪೋಸ್ ಇಲ್ಲೇ ಮೈನಸ್ ಬಂತ್ರಿ ಮೈನಸ್ ಹಚ್ಚಿರಿ. ಆಮೇಲೆ ಮೈನಸ್ ಬಂತ್ರಿ. ಈಗ ಏನ್ರಿಪ್ಪ, ಇಲ್ಲೇ ಮೈನಸ್ ಐತ್ರಿ, ಇಲ್ಲೇ ಮೈನಸ್ ಐತ್ರಿ. ಅವಾಗ ಏನು ಮಾಡ್ತೀರಿಪ್ಪ, ಮೈನಸ್ ಅಂದರೆ ಪ್ಲಸ್. ಅದು ರೂಲ್ ನಿಮಗೆ ಗೊತ್ತೈತ್ರಿಪ್ಪ. ಮೈನಸ್ ಅಂದರೆ ಏನ್ರಿಪ್ಪ, ಪ್ಲಸ್. ಈಗ ಬಂದಿಲ್ಲ ಇಲ್ಲಿ, ಈ ಪ್ರಾಬ್ಲಮಲ್ಲಿ ಬಂದಿಲ್ಲ, ಮೈನಸ್ ಬಂದಿಲ್ಲ ಇಲ್ಲಿ ಮೇಲೆ. ಮೈನಸ್ ಬಂದಿಲ್ಲ. ಇಲ್ಲೇ ಬರಲಿ, ಇಲ್ಲ ಇಲ್ಲೇ ಬರಲಿ. ಎರಡು ಐತ್ರಿ, ಎರಡ್ದಾಗ ಒಂದು ಬರಲಿ, ನೀವು ಮೈನಸ್ ಹಚ್ಚಬೇಕು ಇಲ್ಲೇ ಇಲ್ಲಾಂದರೆ ಇಲ್ಲೇ. ಭಾಳ ಸಲ ಹೇಳಿ ನಾನು ನಿಮಗೆ, ಮೈನಸ್ ಬರಲಿ, ಇಲ್ಲೇ ಬರಲಿ ಅಂತ. ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿಪ್ಪ. ಇಲ್ಲೇ ಇಲ್ಲಾಂದರೆ ಇಲ್ಲೇ. ಮೈನಸ್ ಐತಲ್ಲ, ಈಗ ಮೈನಸ್ ಐತಲ್ಲ ಇಲ್ಲೇ, ಅದಕ್ಕೆ ಏನ್ರಿಪ್ಪ ಮೈನಸ್ ಹಚ್ಚಿರಿ ಇಲ್ಲೇ. ಓಕೆ, ಈಗ ಮೈನಸ್ ಆಲ್ರೆಡಿ ನೀವು ತೆಗೆದ್ಬಿಟ್ಟಿರಿ ಇಲ್ಲೇ. ಐತ್ರಿ ಮೈನಸ್ ನಿಮ್ಮ ಕಡೆ. ಈಗ ಮೈನಸ್ ಅದು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ ಕ್ಯಾಲ್ಸಿ ಒಳಗೆ. ಈಗ 0.6 ಡಿವೈಡೆಡ್ ಬೈ 0.5 ಅಷ್ಟು ಮಾಡಿರಿ, ಮೈನಸ್ ತೊಗೋಬೇಡ್ರಿ, ಯಾಕಂದರೆ ಮೈನಸ್ ಆಲ್ರೆಡಿ ಐತ್ರಿ ಇಲ್ಲಿ. ತೊಗೋರಿ 0.6 ಡಿವೈಡೆಡ್ ಬೈ 0.5 ಮಾಡಿರಿ. 0.5 ಎಷ್ಟು ಬಂತ್ರಿ ಈಗ 1.2 ಬಂತ್ರಿ. ಅದಕ್ಕೆ 1.2 ಮೈನಸ್ ಐತ್ರಿ, ಅದಕ್ಕೆ ಮೈನಸ್ ಆಲ್ರೆಡಿ ತಗೋಬಿಟ್ರಿ ನೀವು. ಮೈನಸ್ 1.2 ನಿಮ್ದು ಆನ್ಸರ್ ಬಂತ್ರಿ. PED ತಿಳಿತ್ರಿ. 0.6 ಡಿವೈಡೆಡ್ ಬೈ 0.5 1.2 ಬಂತ್ರಿ. ಮೈನಸ್ ಐತ್ರಿ, ಮೈನಸ್ ಹಚ್ಚಿರಿ ಇಲ್ಲ. ಮುಗೈತಿ ಈಗ ಆನ್ಸರ್. ಹಿಂಗೆ ಮಾಡ್ರಿಪ್ಪ. Hope you understood this problem. Please take the screenshot of this. We will continue this third one. So come up with the third question. ಈಗೇನ್ರಿಪ್ಪ ಮೂರನೇ ಕ್ವಶನ್. ಏನೈತ್ರಿ ಮೂರನೇ ಕ್ವಶನ್, ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಡಿಫಿಕಲ್ಟ್ ಅಲ್ಲ, ಡಿಫ್ರೆಂಟ್ ಐತ್ರಿ. ಕ್ಯಾಲ್ಕುಲೇಟ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಫ್ರಾಮ್ ದ ಫಾಲೋವಿಂಗ್ ಡೇಟಾ. P1 is equal to ₹100, P2 is equal to ₹90. ನೆಕ್ಸ್ಟ್ DX. ಡಿ ಅಂದರೆ ಏನ್ರಿ, Q. ಡಿ ಅಂದರೆ ಏನ್ರಿ, ಡಿಮಾಂಡ್. Q ಅಂದರೆ ಕ್ವಾಂಟಿಟಿ ಹೇಳ್ರಿ, ಡಿಮಾಂಡ್ ಅಂತ ಹೇಳ್ರಿ, ಸೇಮ್. Q ಅಂದರೆ ಸೇಮ್, ಡಿ ಅಂದರೆ ಸೇಮ್. DX ಅಂತ ಐತ್ರಿ. DX ಎಷ್ಟೈತ್ರಿಪ್ಪ, 100 ಐತ್ರಿ. DX1 ಅಂದರೆ ಏನ್ರಿಪ್ಪ, 120 ಐತ್ರಿ. ಸೇಮ್ ರೀ. P1 ಅದು Q1, ಇದು P2 ಅದು Q2. ಸಿಂಪಲ್ ತಿಳಿದ್ರಿ. ಇದು P1 ಅಂದರೆ ಅದು Q1, ಇದು P2 ಅಂದರೆ ಅದು Q2. ತಿಳಿದ್ರಿ, ಸಿಂಪಲ್. ಅಷ್ಟೇ ಕನ್ಫ್ಯೂಸ್ ಮಾಡಿ ಕೊಟ್ಟಾನ್ರಿಪ್ಪ. ಸೇಮ್ ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ PED or ED. PED or ED is equal to Q2 minus Q1 divided by Q1 whole divided by P2 minus P1 divided by P1. ಸೇಮ್ ಫಾರ್ಮುಲಾ. ಈಗ ಮತ್ತೆ ಏನು ಕೆಲಸ ನಿಮ್ದು, ಬರೇ ಕಾಪಿ ಪೇಸ್ಟ್. ಆ ಕಾಪಿ ಅಲ್ಲ, ಇದು ಕಾಪಿ ಪೇಸ್ಟ್. ತಿಳಿತೀರಿ. ಫಸ್ಟ್ ಏನಿದ್ರಿಪ್ಪ, Q2 ಐತ್ರಿ. Q2 ಅಂದರೆ ಏನು, Q2 ಅಂದರೆ ಅದು ಅಲ್ಲ, P2 ರೋ ಅಲ್ಲೇ ಸೇಮ್. P2 ಐತಿ ನೋಡ್ರಿ, P2 ಅಲ್ಲೇ ಹಿಂಗೈತಿ ನೋಡ್ರಿ, P2 ಅಲ್ಲೇ ಅದು ಏನ್ರಿ, ಇದು Q2. ಅದು Q2 ಎಷ್ಟೈತ್ರಿಪ್ಪ, 120 ಐತ್ರಿ. 120 ಹಚ್ಚಿರಿ. Q2 ಎಷ್ಟು, 120 ಹಚ್ಚಿರಿ. ಮೈನಸ್ Q1 ಅಂದರೆ ಏನ್ರಿಪ್ಪ, DX ಎಷ್ಟೈತ್ರಿ, 100. ಯಾಕಂದರೆ P1 Q1, P2 Q2. ತಿಳಿತೀರಿ. ಓಕೆ, ಡಿವೈಡೆಡ್ ಬೈ ಏನ್ರಿ ಇಲ್ಲಿ Q1 ಅಂದರೆ ಅದು 100. ಡನ್, ಮುಗಿತ್ರಿ. ಇದು ಮೇಲಿನ ಪಾಠ. ಈಗ ಹೋಲ್ ಡಿವೈಡೆಡ್ ಬೈ P2 ಐತ್ರಿ. P2 ಎಷ್ಟ್ರಿಪ್ಪ, 90. ನೆಕ್ಸ್ಟ್ ಮೈನಸ್ ಐತ್ರಿ, ಮೈನಸ್ ಹಚ್ಚಿರಿ. P1 ಅಲ್ಲ, P1 ಎಷ್ಟ್ರಿಪ್ಪ, 100. ನೆಕ್ಸ್ಟ್ ಡಿವೈಡೆಡ್ ಬೈ P1 ಎಷ್ಟ್ರಿಪ್ಪ, ಸೇಮ್ 100. ಕಾಪಿ ಪೇಸ್ಟ್ ಕೆಲಸ ಮುಗಿತ್ರಿ. ಈಗೇನ್ರಿಪ್ಪ, ಈಗ ಸೊಲ್ಯೂಷನ್ ಮಾಡ್ಬೇಕು. ಈಗ 120 ಮೈನಸ್ 100 ಮಾಡಿರಿ. 120 ಮೈನಸ್ 100 ಎಷ್ಟ್ರಿಪ್ಪ, 20 ರೀ. ಕರೆಕ್ಟಾ. ಈಗ ಡಿವೈಡೆಡ್ ಬೈ 100. ಮೈನಸ್ ಮಾಡೋಕೆ ಏನಿಲ್ಲ ಇಲ್ಲ, ಸೇಮ್ ಟು ಸೇಮ್ ಹಂಗೈತೆ ನೋಡ್ರಿ. 100 ಸೇಮ್ ಟು ಸೇಮ್ ಹಚ್ಬೇಕಿಲ್ಲ, 100 ಅಂತ. ಈ ಪಾರ್ಟ್ ಮುಗಿತ್ರಿ. ಈಗ ಹೋಲ್ ಡಿವೈಡೆಡ್ ಬೈ 90 ಮೈನಸ್ 100 ಮಾಡಿರಿ. 90 ಮೈನಸ್ 100 ಎಷ್ಟ್ರಿಪ್ಪ,
-10 ಅಲ್ಲ, ಕ್ಯಾಲ್ಸಿ ಯೂಸ್ ಮಾಡಿರಿ, ನಿಮಗೆ ಬರೋಂಗಿಲ್ಲ ಅಂದರೆ ಕ್ಯಾಲ್ಸಿ ಯೂಸ್ ಮಾಡಿರಿ. 90 - 100 ಮಾಡಿರಿ, ಎಷ್ಟು ರೀ? -10. ಈಗ ಡಿವೈಡೆಡ್ ಬೈ 100 ಹೆಂಗೈತೆ ರೀ? ಹಂಗೆ ಹಚ್ಚಿರಿಪ್ಪ 100. ಹಾಂ ಮುಗೀತು ರೀ. ಈಗ ಕ್ಯಾಲ್ಸಿ ಯೂಸ್ ಮಾಡಿರಿಪ್ಪ. ಏನು ರೀ? ಫಸ್ಟ್ 20 ಡಿವೈಡೆಡ್ ಬೈ 100 ಅಲ್ಲ ಇದು? 20 ಡಿವೈಡೆಡ್ ಬೈ 100 ಎಷ್ಟು ಇದು? 20 ಡಿವೈಡೆಡ್ ಬೈ 100 ಎಷ್ಟು ಬಂತು ರೀ? ಇದು 0.2 ಬಂತು ರೀ. 0.2 ಕರೆಕ್ಟಾ? ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಈಗ ನೆಕ್ಸ್ಟ್ -10 ಡಿವೈಡೆಡ್ ಬೈ 100. -10 ಡಿವೈಡೆಡ್ ಬೈ 100 ಮಾಡಿರಿ, ಎಷ್ಟು ರೀ? -10 ಡಿವೈಡೆಡ್ ಬೈ 100. -10 ಡಿವೈಡೆಡ್ ಬೈ 100 ಎಷ್ಟು ಬಂತು ರೀ? ಇದು -0.1 ಬಂತು ರೀ. -0.1 ಬಂತು ರೀ. -0.1 ನಿಮಗೆ ನಾ ಹೇಳಿದ್ರಿಪ್ಪ, ಮ್ಯಾಲೆ ಮೈನಸ್ ಬರಲಿ, ಇಲ್ಲಾಂದರೆ ಕೆಳಗಡೆ ಮೈನಸ್ ಬರಲಿ. ಮೈನಸ್ ಅಂತ ಐತ್ರಿ ಇಲ್ಲೇ. ಇಲ್ಲಿ ಏನು ಹಚ್ಬೇಕು? ಇಲ್ಲೇ ಫೈನಾನ್ಸರಲ್ಲೇ ಮೈನಸ್ ಅಂತ ಹಚ್ಬೇಕು. ಮೈನಸ್ ಅಂತ ಹಚ್ಚಿರಿ, ಯಾಕಂದರೆ ಮೈನಸ್ ಬಂತು ರೀ ಇಲ್ಲೇ. ಇಲ್ಲೇ ಬರಲಿ, ಇಲ್ಲಾಂದರೆ ಇಲ್ಲೇ ಬರಲಿ. ಎರಡು ಕಡೆ ಮೈನಸ್ ಬಂತು ರೀ, ಅದು ಮೈನಸ್ ಅಲ್ಲ, ಅದು ಪ್ಲಸ್. ಅದು ಎರಡು ಕಡೆ ಮೈನಸ್ ಬಂದರೆ ಮೈನಸ್ ಪ್ಲಸ್. ಈಗ ಇಲ್ಲೇ ಬರಲಿ, ಇಲ್ಲಾಂದರೆ ಇಲ್ಲೇ ಬರಲಿ ಮೈನಸ್. ಈಗ ಎಲ್ಲಿ ಬಂತು ರೀ? ಕೆಳಗಡೆ ಬಂತು ರೀ, ಅದಕ್ಕೆ ಮೈನಸ್ ಹಚ್ಚಿರಿ. ಈಗ 0 ಮೈನಸ್ ಇದು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ, ಯಾಕಂದ್ರೆ ಆಲ್ರೆಡಿ ನೀವು ಮೈನಸ್ ತೊಗೋಬಿಟ್ರಿ ಇಲ್ಲೇ. ಈಗ ಮೈನಸ್ ನೋಡಬೇಡ್ರಿ. 0.2 ಡಿವೈಡೆಡ್ ಬೈ 0.1 ಮಾಡಿರಿ. ಈಗ 0.2 ಡಿವೈಡೆಡ್ ಬೈ 0.1 ಮಾಡಿರಿ. 0.1 ಎಷ್ಟು ಬಂತು ರೀ? ಈಗ 2 ಬಂತು ರೀ. ಎಷ್ಟು ಬಂತು ರೀ? 2 ಬಂತು ರೀ. ಯಾಕಂದರೆ ಆಲ್ರೆಡಿ ನೀವು ಮೈನಸ್ ಇಲ್ಲೇ ಕನ್ಸಿಡರ್ ಮಾಡಿಬಿಟ್ರಿ, ಅದಕ್ಕೆ 0.2 ಡಿವೈಡೆಡ್ ಬೈ 0.1 ಮೈನಸ್ ತೊಗೋಬೇಡ್ರಿ ಕ್ಯಾಲ್ಕುಲೇಷನ್ ಒಳಗೆ, ಯಾಕಂದರೆ ಆಲ್ರೆಡಿ ನೀವು ತೊಗೋಬಿಟ್ರಿ ಇಲ್ಲ. ಡನ್. ಈಗ ಮುಗೀತು ರೀ. PED or ED is equal to -2. ಹೋಪ್ ಯು ಅಂಡರ್ಸ್ಟ್ಯೂಡ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡ್ತೇನೆ ರೀ, 4th ಪ್ರಾಬ್ಲಮ್. ಅದು ಒಂದು ಸ್ವಲ್ಪ ನೋಡೋಣ ರೀ. ಸ್ವಲ್ಪ ಡಿಫ್ರೆಂಟ್ ಐತ್ರಿ ಇದು. ಹೋಪ್ ಯು ಅಂಡರ್ಸ್ಟ್ಯೂಡ್. ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಅ 4th ಕ್ವಶನ್. ಈಗ 4th ಕ್ವಶನ್ ಡಿಸ್ಕಸ್ ಮಾಡೋಣ ರೀ. ಏನೈತ್ರಿಪ್ಪ ಅಂತ? ಸೇಮ್ ಕ್ವಶನ್. ಕ್ಯಾಲ್ಕುಲೇಟ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಫ್ರಾಮ್ ದ ಫಾಲೋವಿಂಗ್ ಡೇಟಾ. ಸೇಮ್. P1 ₹20, P2 ₹40. DX ಅಂದರೆ ಸೇಮ್. Q1 P1 ಸೇಮ್, Q1 100, P2 Q2 ಎಷ್ಟು ರೀ? DX1 ಅಂದರೆ ಏನು ರೀಪ್ಪ? Q2 ಎಷ್ಟು ರೀ? 70. ಶುರು ಮಾಡೋಣ ರೀ. ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ PED or ED. ಫಾರ್ಮುಲಾ ಬರ್ರಿ. PED or ED is equal to Q2 minus Q1 divided by Q1 whole divided by P2 minus P1 divided by P1. ಶುರು ಮಾಡೋಣ ರೀ. ಕಾಪಿ ಪೇಸ್ಟಾ ಬರ್ರಿ. ಫಸ್ಟ್ ಏನೈತ್ರಿಪ್ಪ ಇಲ್ಲೇ? Q2 ಅಂತ ಐತ್ರಿ. Q2 ಅಂದರೆ ಏನ್ರಿಪ್ಪ? ಇದು DX1 ಎಷ್ಟ್ರಿಪ್ಪ? 70. ಕರೆಕ್ಟಾ? ಆಮೇಲೆ ಮೈನಸ್ ಏನ್ರಿಲ್ಲೇ? Q1 ಅಂದರೆ ಏನ್ರಿಪ್ಪ? DX ಎಷ್ಟ್ರಿ? 100. ಡನ್. ಆಮೇಲೆ ಡಿವೈಡೆಡ್ ಬೈ ಎಷ್ಟ್ರಿ? Q1 ಐತ್ರಿ. Q1 ಎಷ್ಟ್ರಿಪ್ಪ? ಅದು DX ಅಂದರೆ ಏನ್ರಿ? 100. ಮುಗೀತ್ರಿ ಇದು. ಈಗ ಹೋಲ್ ಡಿವೈಡೆಡ್ ಬೈ P2 ಎಷ್ಟ್ರಿಪ್ಪ? 40. ನೆಕ್ಸ್ಟ್ ಮೈನಸ್ P1 ಎಷ್ಟ್ರಿ? 20. ಆಮೇಲೆ ಏನ್ರಿಪ್ಪ? ಡಿವೈಡೆಡ್ ಬೈ ಏನ್ರಿ? P1 ಎಷ್ಟ್ರಿ? 20. ಮುಗೀತು ನೋಡ್ರಿ. ಮ್ಯಾಲಿನ ಪಾರ್ಟ್ ಮುಗೀತ್ರಿ, ಕೆಳಗಿನ ಪಾರ್ಟ್ ಮುಗೀತ್ರಿ. ಈಗ ಕ್ಯಾಲ್ಕುಲೇಷನ್ ಮಾಡಿರಿ. ಈಗ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ ನೀವು. 70 - 100 ಎಷ್ಟು ರೀ? -30 ಅಲ್ಲ? -30 ಕರೆಕ್ಟಾ? ಆಮೇಲೆ ಡಿವೈಡೆಡ್ ಬೈ 100 ಹೆಂಗೈತ್ರಿ? ಸೇಮ್ ಟು ಸೇಮ್ ಹಚ್ಚಿರಿ, ಯಾಕಂದರೆ ಮೈನಸ್ ಮಾಡೋಕ್ಕೇನಿಲ್ಲ ಇಲ್ಲೇ. 100 ಬಾಜು ಅದೇ 100. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಏನು ರೀ? 40 - 20 ಅಂದರೆ ಎಷ್ಟು ರೀ? 20 ಅಲ್ಲ? 20 ರೀ. 40 - 20 ಅಂದರೆ 20 ಬಂತು ರೀ. ಆಮೇಲೆ ಡಿವೈಡೆಡ್ ಬೈ 20 ಹೆಂಗೈತ್ರಿ? ಸೇಮ್ ಟು ಸೇಮ್ ಹಚ್ಚಿರಿ 20, ಯಾಕಂದರೆ ಮೈನಸ್ ಮಾಡೋಕ್ಕೇನಿಲ್ಲ ಇಲ್ಲಿ, ಅದಕ್ಕೆ ಹೆಂಗೆ 20. ಮುಗೀತು ರೀ. ಮ್ಯಾಲಿನ ಪಾರ್ಟ, ಕೆಳಗಿನ ಪಾರ್ಟ್. ಈಗ ಕ್ಯಾಲ್ಸಿ ಯೂಸ್ ಮಾಡಿರಿ. -30 ಡಿವೈಡೆಡ್ ಬೈ 100 ಮಾಡಿರಿ ಫಸ್ಟ್. -30 ಡಿವೈಡೆಡ್ ಬೈ 100 ಎಷ್ಟು ಬಂತು ರೀ? -0.3 ಬಂತು ರೀ. -0.3. ಈಗ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಇದು ಏನು ರೀ? ಇದು ಹೋಲ್ ಡಿವೈಡೆಡ್ ಬೈ 20 ಡಿವೈಡೆಡ್ ಬೈ 20 ಮಾಡಿರಿ. 20 ಡಿವೈಡೆಡ್ ಬೈ 20 ಎಷ್ಟು ಬಂತು ರೀ? 1 ಮಾಡಿರಿ ನೀವು. 20 ಡಿವೈಡೆಡ್ ಬೈ 20 ಮಾಡಿರಿ. ಎಷ್ಟು ರೀ? 1 ಬಂತು ರೀ. ಈಗ ನಾನು ನಿಮಗೆ ಹೇಳೀನಿ ರೀ, ಮೊದಲೇ ಹೇಳಿಬಿಟ್ಟೆ ನಿಮಗೆ, ಮ್ಯಾಲೆ ಮೈನಸ್ ಬರಲಿ, ಇಲ್ಲಾಂದರೆ ಕೆಳಗಡೆ ಮೈನಸ್ ಬರಲಿ. ಆನ್ಸರ್ ನಿಮ್ದು ಮೈನಸ್ ಬರ್ತೈತೆ ರೀ. ಇಲ್ಲೇ ಮೈನಸ್ ಹಚ್ಬೇಕು ಇಲ್ಲೇ. ಇಲ್ಲಾಂದ್ರೆ ನೋಡೋಣ ರೀ. -0.3 ಡಿವೈಡೆಡ್ ಬೈ 1 ಅಂತ ಮಾಡಿರಿ. -0.3
ಡಿವೈಡೆಡ್ ಬೈ 1 ಮಾಡಿರಿ, ಡಿವೈಡೆಡ್ ಬೈ 1 ಎಷ್ಟು ಬಂತು ರೀ? -0.3 ಬಂತು ರೀ ಆನ್ಸರ್. -0.3 ನಿಮ್ದು ಆನ್ಸರ್. -0.3 ಡಿವೈಡೆಡ್ ಬೈ 1 -0.3 PED or ED. ಸಿಂಪಲ್. ಇಲ್ಲೇ ನಿಮ್ಮದು ಎಲ್ಲ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬೇಸ್ ಮೇಲೆ 5 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಇದು ಪ್ರಾಬ್ಲಮ್ಸ್ ಮುಗಿತು. Hope you understood these problems very well. Thank you all of you. Please take the screenshot of this.